ಎಸ್.ಎಲ್. ಭೈರಪ್ಪನವರು ಅವರ ನಿಧನದಿಂದ ಸಾರಸ್ವತ ಲೋಕ ಬಹಳ ಬಡವಾಗಿದೆ. ಅವರು ಸುಮಾರು 25 ಕಾದಂಬರಿಗಳನ್ನು ಬರೆದಿದ್ದಾರೆ. ಮೈಸೂರಿನಲ್ಲೇ ಹೆಚ್ಚು ಕಾಲ ಇದ್ದು ಓದಿದ್ದು ಮೈಸೂರಿನಲ್ಲೇ, ಹೈಸ್ಕೂಲಿಂದ MA ವರೆಗೆ ಮೈಸೂರಿನಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿದ್ದು. ಮೈಸೂರು ಅವರ ಕರ್ಮ ಸ್ಥಳ. ಅವರ ಕಾದಂಬರಿಗಳು 40 ಭಾಷೆಗಳಿಗೆ ತರ್ಜುಮೆಯಾಗಿದೆ. ಇಷ್ಟೊಂದು ಭಾಷೆಗಳಿಗೆ ತರ್ಜುಮೆ ಆಗಿರ್ತಕ್ಕಂಥ ಕಾದಂಬರಿಕಾರರು ಭೈರಪ್ಪನವರು ಒಬ್ಬರೇ ಅಂತ ಅನ್ಸುತ್ತೆ. ಬಹಳ ಓದುಗರನ್ನ ಸಂಪಾದನೆ ಮಾಡಿದ್ರು. ಬೇರೆ ಭಾಷೆನಲ್ಲೂ ಸಂಪಾದನೆ ಮಾಡಿದ್ರು, ಕನ್ನಡ ಭಾಷೆಯಲ್ಲಿ. ಅವರು ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿದ್ದರು. ಬಹಳ ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದರು. ಅವರ ಸಬ್ಜೆಕ್ಟ್ ಫಿಲಾಸಫಿ. ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಖುಷಿ ಮಾಡಿದ್ರು. ಬಹಳ ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ಬೋಧನೆ ಮಾಡ್ತಾ ಸಾಹಿತ್ಯ ಖುಷಿನೂ ಕೂಡ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಎರಡೂ ಕೆಲಸ ಮಾಡೋದು ಕಷ್ಟದ ಕೆಲಸ. ಅಂಥದ್ರಲ್ಲಿ ಎರಡೂ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು ಅವರಿಗೆ. ಅವರು ಅದಕ್ಕೆ ಕಾದಂಬರಿಗಳನ್ನು ಬರೆಯೋದು ನನ್ನ ಆತ್ಮತೃಪ್ತಿಗೆ ಅಂತ ಹೇಳ್ತಾ ಇದ್ದಾರೆ. ಅವರ ಕಾದಂಬರಿಗಳು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಕಾದಂಬರಿಗಳನ್ನು ಬರೆದಿದ್ದಾರೆ. ನಾನು ಎಲ್ಲ ಕಾದಂಬರಿಗಳನ್ನು ಓದಕ್ಕಾಗಿಲ್ಲ, ಕೆಲವು ಕಾದಂಬರಿಗಳನ್ನು ಮಾತ್ರ ಓದಿದ್ದೀನಿ. ಅವರ ಬದುಕಿದೆಯಲ್ಲ, ಆ ಬದುಕಿನ ಅನುಭವದ ಮೇಲೆ ಕಾದಂಬರಿ. ಇವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಧರ್ಮಪತ್ನಿ ಮಕ್ಕಳು ಬರ್ತಿದ್ದಾರೆ, ಮಕ್ಕಳು ಕೂಡ ಇದ್ದಾರೆ. ಮೈಸೂರಿನಲ್ಲಿದ್ದಾರೆ, ಇನ್ನೊಬ್ಬರು ಲಂಡನ್ನಲ್ಲಿದ್ದಾರೆ. ಈಗ ತಾನೇ ಅವ್ರನ್ನ ಭೇಟಿ ಮಾಡಿದೆ. ಚಿರಶಾಂತಿ ಕೋರ್ತಾ ಅವರ ಧರ್ಮಪತ್ನಿಗೆ ಮತ್ತೆ ಅವರ ಮಕ್ಕಳಿಗೆ, ಅವರ ಅಭಿಮಾನಿಗಳು, ಅವರ ಸ್ನೇಹಿತರು ಅವರ ಸಾವಿನ ದುಃಖವನ್ನು ಭರಿಸಲಿ ಅಂತೇಳಿ ನಾನು ಹಾರೈಸ್ತೇನೆ. ಈಗ ಬಿಜೆಪಿಯವರು ಹೇಳ್ತಾರೆ ಅಂತ ಮಾಡಲ್ಲ, ಮಾಡಿ ಇರ್ತಾರೆ. ಮಾರ್ಕ್ ಮಾಡೋಣ, ಏನು ಮಾಡಬೇಕು. ಮೈಸೂರಿನಲ್ಲೇ ಸ್ಮಾರಕ ಮಾಡಲಿಕ್ಕೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ. ಯಾಕಂದ್ರೆ ಅವರು ಬಹುಪಾಲು ಅವರ ಬದುಕಿನಲ್ಲಿ ಮೈಸೂರಿನಲ್ಲೇ ಇದ್ದಾರೆ. ಓದುದಲ್ಲೇ, ಅವರ ಕರ್ಮಕ್ಷೇತ್ರ ಅಲ್ಲೇನೆ, ಮತ್ತೆ ಅವರು ವಿದ್ಯಾರ್ಥಿ ಆಗಿದ್ದಾಗಲೇ ಪ್ರಾರಂಭ ಮಾಡಿದ್ರು. ಅವರು ಸಾವಿನಿಂದ
ಬಹಳ ದುಃಖ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಬರಹ ಮತ್ತೆ ಚಿಂತನೆಗಳಲ್ಲಿ ಸಾಕಷ್ಟು ವ್ಯತ್ಯಯಗಳಿದ್ದು ನಿಮಗೂ ಅವರಿಗೂ ಕಂಪೇರ್ ಮಾಡಿದ್ರೆ, ಆದ್ರೂ ನೀವು ಅವ್ರ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿದ್ದೀರಿ. ಬೇರೆ ಸಾಹಿತ್ಯ ಬೇರೆ, ದೇಹ ಬೇರೆ, ನಮ್ಮ ದೃಷ್ಟಿಕೋನಗಳು ಬೇರೆ ಬೇರೆ. ಹಾಗಂತೇಳಿ ನಾನು ಅವ್ರ ದೃಷ್ಟಿಕೋನ, ಅವ್ರಿಗಿದ್ದ ದೃಷ್ಟಿಕೋನ, ನನಗಿದ್ದ ದೃಷ್ಟಿಕೋನ ಒಂದೇ ಆರ್ಗಿ ಇರಬೇಕು ಅಂತೇಳಿ, ಹಾಗಂತೇಳಿ ಅವರ ಅಭಿಮಾನಿ ಆಗ್ಬೇಕು ಅಂತೇಳಿ, ಅಭಿಮಾನಿ ಆಗ್ಬಾರದು ಅಂತೇನಿಲ್ಲ. ಸರ್ಕಾರಿ ನಾನು ನಿನ್ನೆನೆ ಹೇಳಿದ್ದೆ, ಭಟ್ರು ನಿನ್ನೆ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದ್ರು ಪಟ್ನಾದಲ್ಲಿದ್ದೇನೆ. ಆಮೇಲೆ ನೆಕ್ಸ್ಟ್ ಭಟ್ರು ವಿಶ್ವೇಶ್ವರ ಭಟ್ರು ಈ ತರ ಭೈರಪ್ಪನವರು ಕಾಲವಾಗಿದ್ದಾರೆ ಅಂತ ಹೇಳಿದ್ರು. ಹೇಳಿದ ತಕ್ಷಣ ನಾನು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸರಸ್ವತಿ ಸಮಾನ ಅನೇಕ ಪ್ರಶಸ್ತಿಗಳು ಸಿಕ್ಕಿದ್ದವು. ಅದರಲ್ಲಿ ಬಹಳ ಮುಖ್ಯವಾದವು ಇವು ಪದ್ಮ ಪ್ರಶಸ್ತಿಗಳು, ಮತ್ತೆ ನಾಡೋಜ ಪ್ರಶಸ್ತಿ, ಸರಸ್ವತಿ ಸನ್ಮಾನ ಪ್ರಶಸ್ತಿ, ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಬಹಳ ಪ್ರಶಸ್ತಿಗಳು ಅವರು ಅದಕ್ಕೆ ಅರ್ಹರಾಗಿದ್ರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಜ್ಞಾನಪೀಠ ಪ್ರಶಸ್ತಿ ಸಿಗಲಿಲ್ಲ ಅಂತಕ್ಕಂಥ ನೋವು ಅವ್ರಿಗೆ ಇರ್ಬೇಕು. ಅವ್ರು ಯಾವ ಪ್ರಶಸ್ತಿ ಇಲ್ಲ. ಬಟ್ ನನ್ನ ಪ್ರಕಾರ ಜ್ಞಾನಪೀಠ ಪ್ರಶಸ್ತಿ ಸಿಗ್ಬೇಕಾಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.